ನಮಸ್ಕಾರ ವೀಕ್ಷಕರೇ, ಪ್ರಜಾಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಆಫ್ರೀನ್. ಬಿಳಗಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿ ಅತಿ ವಿಜೃಂಭಣೆಯಾಗಿ ಜರುಗಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ವತಿಯಿಂದ ಶ್ರದ್ಧಾಭಕ್ತಿಯಿಂದ ಅತಿ ವಿಜೃಂಭಣೆಯಿಂದ ಜರುಗಿತು. ಬಿಳಗಿಯ ಮತಕ್ಷೇತ್ರದ ಶಾಸಕ ಜಿ.ಟಿ. ಪಾಟೀಲ್ ಅವರು ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದೇಶ ಕಂಡ ಒಬ್ಬ ಮಹಾನ್ ವ್ಯಕ್ತಿ, ಸಂವಿಧಾನ ಶಿಲ್ಪಿಯಾದಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅತಿ ವಿರಳವಾದ ಕುಟುಂಬದವರು ಎಂದು ಶುಭಾಶಯಗಳನ್ನು ಹಾರೈಸಿದರು. ಈ ಸಂವಿಧಾನವನ್ನು ಎಲ್ಲ ನಮ್ಮ ಸಮುದಾಯಗಳಿಗೆ ಅನುಕೂಲವಾಗುವಂತೆ ಬರೆದವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎನ್ನುವ ಮಾತು ಹೇಳಿದರು. ಬಸವಣ್ಣನವರು ಕೂಡ 12ನೇ ಶತಮಾನದಿಂದಲೂ ಸಹ ಎಲ್ಲ ಸಮಾಜದ ಕುರಿತು ಹೋರಾಡಿದವರು ಎಂದು ಅಂಬೇಡ್ಕರ್ ಜಯಂತಿಯ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ವಿನೋದ್ ಹತ್ತಳ್ಳಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ್ ಕಾಕಂಡ್ಕಿ, ಅಣ್ಣ ವೀರಯ್ಯ ಪ್ಯಾಟಿಮಠ್, ಮಹಾದೇವ್ ಹಾದಿಮನಿ, ಶ್ರೀಶೈಲ್ ಸುಳ್ಳಿಕೆರೆ, ಅನಿಲ್ ಗಚ್ಚಿನ್ಮನಿ, ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿ ದೇವೇಂದ್ರ ಧನಪಾಲ್, ಆರ್.ಎಸ್. ಅದಾಪುರ್, ಸಿಪಿಐ ಹನುಮಂತ್ ಸನ್ನಮನಿ, ರಫೀಕ್ ಬೇಪಾರಿ, ಯಮನಪ್ಪ ರೊಳ್ಳಿ, ಶಿವಾನಂದ್ ಮಾದರ್, ಬಸವರಾಜ್ ಹಳದ್ಮನಿ, ರೆಹಮಾನ್ ಬಾಗ್ವಾನ್, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮುತ್ತು ಬೋರ್ಜಿ, ಸಿದ್ದು ಸಾರಾವರಿ, ರವಿ ಮೇತ್ರಿ ಹೀಗೆ ಅನೇಕ ಇಲಾಖೆಯ ಸಿಬ್ಬಂದಿಗಳು, ಹಲವಾರು ಊರಿನ ಹಿರಿಯರು, ಯುವಕರು, ಮಹಿಳೆಯರು ಉಪಸ್ಥಿತರಿದ್ದರು. ವರದಿಗಾರರು ರಿಯಾಜ್ ಅತ್ತಾರ್, ಬಿಳಗಿ. ದೂರ ಬಿಳಗಿ ಪಟ್ಟಣದಲ್ಲಿ ದೇಶ ಕಂಡ ಒಬ್ಬ ಮಹಾನ್ ಶ್ರೇಷ್ಠ ನಾಯಕರು, ಸಂವಿಧಾನದ ಶಿಲ್ಪಿಗಳು ಆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡು, ಜೊತೆಗೆ ಅಂಬೇಡ್ಕರ್ ಅವರ ಮೂರ್ತಿಗೆ ಹಾರ ಹಾಕಿದ್ದು ಇದು ನನ್ನ ಒಳ್ಳೆಯ ದಿನ ಅಂತ ತಿಳ್ಕೊಂಡು ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಸರಿಸಮಾನವಾದ ಸಮಾಜ ಕಟ್ಟಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಶ್ರಮ ವಹಿಸಿದರು, ಸಂವಿಧಾನ ಬರೆದರು. ಅವರ ಆಶೆ ಏನಿತ್ತಂದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಯಾವುದೇ ಸಮುದಾಯಗಳಿರ್ಬೋದು ಒಂದೇ ವೇದಿಕೆ ಮೇಲೆ ಬರುವ ಹಾಗೆ, ಸರಿಸಮಾನವಾಗಿ ಇರುವ ಹಾಗೆ ಸಂವಿಧಾನವನ್ನು ಬರೆದರು. ಅದನ್ನು ಆಚರಣೆಗೆ ತರುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. 70 ವರ್ಷಗಳಾದರೂ ಸಹಿತ ಅವರ ಆಸೆ ಈಡೇರಿಸಿಲ್ಲ. ಅದೇ ರೀತಿಯೊಳಗೆ ಬಸವಣ್ಣವರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರುವಂಥ ಎಲ್ಲ ಸಮುದಾಯದ ಸಾಹಿತಿಗಳನ್ನ, ವಚನಕಾರರನ್ನ, ಶ್ರೇಷ್ಠ ನಡೆನುಡಿ ಇದ್ದಂಥ ನಾಯಕರನ್ನು ಕೂರಿಸಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು. ಅದು ಸಹಿತ ಇವತ್ತು ಈಡೇರಿಲ್ಲ. ಅದಕ್ಕೆ ಬಸವಣ್ಣವರು ಹಾಕಿಕೊಟ್ಟಂಥ ಹಾದಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥ ಮಹಾತ್ಮ ಗಾಂಧಿಯವರ ತತ್ವಗಳಲ್ಲಿ ನಾವೆಲ್ಲರೂ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾರ್ಥಕತೆಯನ್ನು ಮೆರೆಯೋಣ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಮಾಡ್ತೇನೆ.